ಸತ್ತವ್ರ ಜೊತೆ ಸತ್ತವರು ನರಳು ಹಾಗೆ ಮಾಡೋ ಈ ಮದುವೆ ನಮಗ್ ಬೇಕಾ? ಬೇಡ ಮಯೂರಿ, ನಮಗೆ ಮದುವೆ ಬೇಡ. ಬುದ್ಧಿ ಕೆಟ್ಟು ಓಡೋಗಿದ್ದು ತಪ್ಪೆ, ಆದ್ರೆ ನಿಮ್ಮನ್ನೆಲ್ಲ ಕಳ್ಕೊಳ್ಳೋಂಥ ದೊಡ್ಡ ತಪ್ಪು ಮಾಡೋರಲ್ಲ ಅತ್ತೆ ನಾವು. ಈಗಲೂ ನೀನು ನಮ್ಮನ್ನು ಕ್ಷಮಿಸ್ಲಿಲ್ಲ ಅಂದ್ರೆ ನಾವು ಬದುಕಿರೋದೇ ವ್ಯರ್ಥ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಒಪ್ಕೊಳ್ಳಿ. ನಾನು ನಿತ್ಯ ಪೂಜೆ ಮಾಡೋ ಆ ದೇವರು ಕೊನೆಗೂ ನನ್ನ ಕೈ ಬಿಡ್ಲಿಲ್ಲ. ಈ ಮಾಟಗಾತಿಗೆ ಕಡೆಗಳಿಗೆನಲ್ಲಿ ಒಳ್ಳೆ ಬುದ್ಧಿ ಕೊಟ್ಟ. ಮೀನಾಕ್ಷಿ, ಇನ್ ಒಂದೇ ಒಂದ್ ಮಾತಾಡಿದ್ರು ಆಮೇಲೆ ಹಿಂಗ್ ಮಾತಾಡೋದಕ್ಕೆ ನಾಲ್ಗೆ ಇರೋದಿಲ್ಲ. ಏನ್ ಹಾಕಿ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ಯಾ? ಕಣ್ಣು ಕಿತ್ತು ಹಾಕ್ಬಿಡ್ತೀನಿ. ನಿನ್ನ ಬೆಳವಣಿಗೆ ನಿನ್ನ ಮಗನ್ನ ಮನೆಯಿಂದ ಆಚೆ ಕಳ್ಸತ್ತೆ. ನನ್ನ ಬೆಳವಣಿಗೆ ಆಚೆ ಹೋದವನ್ನ ಮನೆ ಒಳಗಡೆ ಕರ್ಕೊಂಡ್ಬರುತ್ತೆ. ನಿನಗೆ ಇವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ಅರ್ಹತೆ ಅದಕ್ಕೂ ಮೊದಲಿಲ್ಲ. ನೀವು ನನಗೆ ಏನಂತ ಬೀರುದ್ ಕೊಟ್ರಿ? ಬ್ರೋಕರು, ದಳ್ಳಾಳಿ. ಸುಮತಿ, ಅದು ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಮೌನವಾಗ್ಲಾ? ಅಥವಾ ನೀವು ಇಷ್ಟು ವರ್ಷ ತೋರಿಸಿದ ಪ್ರೀತಿ ಗೌರವಕ್ಕೆ ನಾನು ಮೌನ ಆಗ್ಲಾ? ನಿನ್ನ ಅಕ್ಕನ ಮಗಳಿಗೆ ಏನಾದ್ರೂ ಅನ್ಯಾಯ ಆದ್ರೆ ನೀನ್ ಯಾರನ್ನ ಬೇಕಾದ್ರೆ ಹೀಯಾಳಿಸಿ ಬೈತ್ಯ ಅಲ್ವಾ? ಯಾಕೆ ತಲೆ ತಗ್ಗಿಸ್ಬಿಟ್ಟೆ? ರಣರಂಗದಲ್ಲಿ ಆಯುಧನ ಬಿಸಾಕ್ದವ್ರ ಮೇಲೆ ಏನು ಅಂತ ಯುದ್ಧ ಮಾಡೋದು? ಏನ್ ಪಶುಪತಿ? ಅಕ್ಕ, ನಿಮ್ ಜೊತೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ನನ್ನ ನಂಬಿಕೆ ಸುಳ್ಳಾಗಿಲ್ಲ, ಅದನ್ನ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಏನಾದ್ರೂ ಮಾತಾಡೋದಿದ್ಯಾ? ನನಗೆ ಮಾತಾಡೋದಿದೆ ಅತ್ತೆ. ನಾನು ಮದುವೆ ಅಂತ ಆದ್ರೆ ಮಯೂರಿನೇ,
ನಾವು ವಾಪಸ್ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನನ್ನ ನಿರ್ಧಾರ ಬದಲಾಗಲ್ಲ. ಇನ್ನೊಂದು ನೀನು ಹಾಗೇನಾದ್ರೂ ಮಾಡಿದ್ರೆ ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತೀನಿ ನಿನ್ನ. ಮೀನಾಕ್ಷಿ, ಇದುವರೆಗೂ ಮನೆಯಲ್ಲಿ ನಡೆದಿರೋ ರಾಮಾಯಣನೇ ಸಾಕು, ಮತ್ತೆ ಶುರು ಮಾಡಬೇಡ. ಅವರವರಿಗೆ ಬೇಕಾದ ಹಾಗೆ ನಿರ್ಧಾರ ತಗೊಳ್ಳೋಷ್ಟು ಈ ಮನೆ ಹಾಳಾಗೋಗಿಲ್ಲ. ಹಾಳಾಗೋಗೋದಕ್ಕೆ ನಾನು ಬಿಡೋದು ಇಲ್ಲ. ಚಾರು ಜೊತೆ ನಿನ್ನ ಮದುವೆ ನಿಶ್ಚಿತಾರ್ಥ ಆಗಿದೆ. ನಿಗದಿಯಾದ ಸಮಯಕ್ಕೆ ಅವಳು ಕುತ್ತಿಗೆಗೆ ನೀನು ತಾಳಿ ಕಟ್ಟುತ್ತೀಯ ಅಷ್ಟೇ. ಏನೋ ಬಂಟಿ, ತುಂಬ ಯೋಚನೆ ಮಾಡ್ತಾ ಇದೀಯಾ? ಈ ಸರಿ ಯಾವ ಗೆಟಪ್ ಹಾಕೊಂಡು ಚುಚ್ಚೋದು ಅಂತಲಾ? ಭಿಕ್ಷುಕನ್ ಗೆಟಪ್ ಆಯ್ತು, ಮುಂದೇನು ಕರಡಿ ಆಡ್ಸೋನ್ ಗೆಟಪ್ಪ? ಕರಡಿ ನಾಡ್ಸೋದು ಬ್ಯಾನ್ ಆಗಿದೆ. ಪ್ರಾಣಿ ದಯಾ ಸಂಘದವರ ಕಾಟ ಇದೆ. ಸಾಲಿದ್ದಕ್ಕೆ ಕಾಡ್ಗೋಗಿ ಕರಡಿನ ಕರ್ಕೊಂಬರೋದು ತುಂಬಾ ಕಷ್ಟ ಇದೆ. ಈ ನಾಯಿ ಹಿಡಿಯಕ್ಕೆ ಹೋಗ್ತಾರಲ್ಲ, ಅದೆಂಥದ್ದು ರಿಂಗ್ ತರಹ ಚೈನ್ ಹಿಡ್ಕೊಂಡು ಹಾಗೆ ಟಾಪ್ ಹಾಕ್ಬಿಟ್ರೆ? ಯಾಕೋ ಹೇಗಿದೆ ಮೈಗೆ? ಓ, ನಾಯಿ ಕಚ್ಬಿಟ್ರೆ ಅಂತ ಭಯನಾ? ಕರೆಕ್ಟು. ಇದನ್ನೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟ್ರೈನಿಂಗ್ ತಗೊಳ್ಳೇಬೇಕು. ಏನು ಮಾಡೋದು? ಈಜಿಯಾಗಿರೋ ಗೆಟಪ್ ಅಂದರೆ ಸನ್ಯಾಸಿ ಗೆಟಪ್ಪು. ಮೇಘ ಮಯೂರಿಗೆ ಆಶೀರ್ವಾದ ಮಾಡೋ ಥರ ಹೋಗಿ ಚುಚ್ಚಿಬಿಟ್ರೆ ಕೆಲಸ ಮುಗ್ದೋಗುತ್ತೆ. ಏನೋ ಕಾಮಿಡಿ ಮಾಡ್ತಾ ಇದೀಯಾ? ಮಡಿಕೇರಿಲಿ ಇರೋ ತನಕ ನಡುಗ್ತಾ ಇದ್ದೆ ನೀನು. ಈಗ ಗೋಕರ್ಣಕ್ಕೆ ಬಂದಿದ ತಕ್ಷಣ ಭಯ ಎಲ್ಲ ದೂರ ಆಗೋಯ್ತಾ? ವಿಪರೀತ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಯಾಕೆ? ಇದು ನಮ್ಮೂರು, ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯನಾ? ನಾನು ಅದೇ ಬಂಟಿನೇ. ಸಾಯಿಸೋ ಅಕೌಂಟ್ನ ನಿನ್ನಿಂದನೇ ಶುರು ಮಾಡ್ತೀನಿ, ಹುಷಾರಾಗಿರೋ. ಸಾಯಿಸ್ತೀಯೇನೋ? ಸಾಯಿಸ ನೋಡೋಣ. ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ ಮಡಿಕೇರಿಲಿ. ಆ ಕೋಚ್ ನನ್ನ ಮಗ ಏನಾದರೂ ಅಡ್ಡ ಬರಲಿಲ್ಲ ಅಂದಿದ್ದಿದ್ರೆ ಮೇಘನ್ಗೆ ಅಲ್ಲೇ ಹೋಗಿ ಹಾಕ್ಸ್ಬಿಡ್ತಿದ್ದೆ. ಸ್ವಲ್ಪ ಯಾಮಾರಿ ಆ ಕೋಚ್ ರಾಜುವನ್ ಕೈ ಸಿಕ್ಕಿದಿದ್ರೆ ನಿನ್ಗೆ ಅಲ್ಲೇ ಹೋಗಿ ಹಾಕ್ಸ್ಬಿಡ್ತಿದ್ದ. ಬದಲಾಗೋದಕ್ಕೆ ದೇವರು ನಿನ್ಗೆ ಒಂದೊಂದೇ ಅವಕಾಶಗಳನ್ನ ಕೊಡ್ತಿದ್ದಾನೆ. ಅದನ್ನ ತಿತ್ಕೊಂಡು ನೆಟ್ಟಿಗೆ ಬದುಕೋದ್ ಕಲೆ. ಅರ್ಥ ಆಗ್ತಿಲ್ವ ನಾನು ಹೇಳ್ತಿರೋದು? ನಿನ್ ತಲೆ ಒಳಗಡೆ ಹೋಗೋ ಥರನೇ ಹೇಳ್ತೀನಿ ಕೇಳು. ಮೊದಲು ಮಯೂರನ್ನ ಸಾಯಿಸೋಕೋದೆ, ದೆವ್ವ ಅಡ್ಡ ಬಂತು. ಆಮೇಲೆ ಮೇಘನ ಟಾರ್ಗೆಟ್ ಮಾಡಿದೆ. ಅವಳ ಕತೆ ಇನ್ನೇನೋ ಮುಗೀತು ಅನ್ನೋಷ್ಟರಲ್ಲಿ ಯಾವನೋ ಒಬ್ಬ ಅಡ್ಡ ಬಂದು ನಿನ್ನ ಪ್ಲಾನ್ ಹಾಳು ಮಾಡ್ದ. ಮತ್ತೆ ಮಯೂರಿ ಮತ್ತೆ ಮೇಘ ಅವರಿಬ್ರು ತಪ್ಪಿಸ್ಕೊಳ್ತಾ ಬಂದ್ರು. ನೀನು ಸೋಲ್ತಾ ಬಂದೆ. ಇದರ ಅರ್ಥ ಏನು ಅಂತ ಗೊತ್ತಾ? ಆ ದೇವರು ನಿನ್ನಿಂದ ಅವರಿಬ್ರನ್ನ ಕಾಪಾಡ್ತಾ ಇದ್ದಾನೆ, ನಿನಗೆ ಬದುಕೋದಿಕ್ಕೆ ಒಂದು ಅವಕಾಶ ಕೊಡ್ತಿದ್ದಾನೆ ಅಂತ ತಾನೇ? ಬದಲಾಗೋದಕ್ಕೆ ಇಷ್ಟು ಅವಕಾಶ ಕೊಟ್ಟರು ನೀನು ತಿತ್ಕೊಳ್ಳಿಲ್ಲ ಅಂದರೆ ಆ ದೇವರಿಗೆ ಬೇಜಾರಾಗಿ
ನಿನಗೆ ತಿರುಮಂತ್ರ ಕೊಟ್ಬಿಡ್ತಾನೆ ಅಷ್ಟೇ. ಅದಕ್ಕೆ ಅವಕಾಶ ಕೊಡಬೇಡ ನೀನು. ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು, ಬದಲಾಗು. ಇಲ್ಲ ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ. ನಿನ್ನ ಗೊಡ್ಡು ಬೆದರಿಕೆಗೆ ನಾನು ಎದುರಲ್ಲ. ಅದಕ್ಕೆ ನಾನು ಮನೆಯಿಂದ ಓಡಬೇಕಾದ್ರೆ ನನಗೆ ಒಂದೇ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಬಂಟಿನೇ ಕಾರಣ ಅಂತ ಬರೆದಿಟ್ಟು ಬಂದಿದ್ದೀನಿ. ಇನ್ಮೇಲೆ ನನ್ನನ್ನು ಮೀಟ್ ಮಾಡೋದೇ ಆಗಲಿ, ಫೋನ್ ಮಾಡೋದೇ ಆಗಲಿ ಮಾಡಬೇಡ. ನಿನ್ನ ಫ್ರೆಂಡ್ಶಿಪ್ಪೇ ನಂಗೆ ಬೇಕಾಗಿಲ್ಲ. ಗುಡ್ ಬಾಯ್. ಸತೀಶ, ಬಿಟ್ಬಿಡ್ತೀನಿ ಮಗ. ನೀನು ಹೇಳಿದ್ದೆಲ್ಲ ಯೋಚನೆ ಮಾಡಿದ್ಮೇಲೆ ನನಗೆ ಅದೇ ಸರಿ ಅಂತ ಅನಿಸ್ತಿದೆ. ಬದುಕೊಳ್ಳಿ ಬಿಡು ಅವರು, ನನ್ನ ಪಾಡಿಗೆ ನಾನು ಇರ್ತೀನಿ. ಬಂಟಿ, ನೀನು ಹೇಳ್ತಿರೋ ನಿಜನಾ? ನಂಬಿಕೆ ಇದ್ರೆ ನಂಬಪ್ಪ, ಇಲ್ಲಾಂದರೆ ಬಿಟ್ಬಿಡು. ನಾನು ಅಷ್ಟು ಪ್ರಯತ್ನ ಪಟ್ಟರು ಅವ್ರು ಉಳ್ಕೊಂಡಿದ್ದಾರೆ ಅಂದರೆ ನೀನು ಹೇಳ್ದಂಗೆ ದೇವರ ಅನುಗ್ರಹ ಅವ್ರ ಕಡೆ ಇದೆ. ನಾನೇನಾದರೂ ಅವ್ರನ್ನ ಟಚ್ ಮಾಡಿದ್ರೆ ನನ್ನ ಗೋರಿನ ನಾನೇ ತೊಡ್ಕೊಂಡು ಹಾಗೆ ಬಿಟ್ಬಿಡ್ತೀನಿ ಕಣೋ. ಅವ್ರ ಪಾಡಿಗೆ ಅವ್ರು ಇದ್ಬಿಡ್ಲಿ, ನನ್ನ ಪಾಡಿಗೆ ನಾನು ಆರಾಮಾಗಿ ಮದುವೆ ಗಿದ್ವೆ ಮಾಡಿಕೊಂಡು ಸೆಟ್ಲ್ ಆಗಿಬಿಡ್ತೀನಿ. ಇದು ಮಗ ಬೇಕಾಗಿರೋದು. ಹುಡುಗಿ ಬಗ್ಗೆ ನೀನೇನು ಟೆನ್ಷನ್ ತೊಗೊಬೇಡ. ನಮ್ಮ ಪೈಪ್ಗೆಲ್ಲ ಒಂದು ಒಳ್ಳೆ ಹುಡುಗಿ ಹುಡುಕ್ತೀನಿ. ಥ್ಯಾಂಕ್ಸ್ ಮಗ. ಸಂಜೆ ಸಿಗೋಣ. ಬಾಯ್. ಈ ಜಗತ್ತಿನಲ್ಲಿ ನಂಬಿಕೆ ಗಳಿಸೋದೇ ಕಷ್ಟ, ಯಾಮಾರಿಸೋದು ತುಂಬಾನೇ ಸುಲಭ. ಅದೇನು ಅದೃಷ್ಟನೋ ನಂದು, ಬರೀ ಬಕ್ರಗಳೇ ಸಿಗ್ತಾರೆ ನನಗೆ. ಮೇಘಾ, ಮಯೂರಿ ಜಸ್ಟ್ ಮಿಸ್ ಆಗ್ಬಿಟ್ರಿ ನನಗೆ. ಬಟ್ ಜಾಸ್ತಿ ದಿನ ಮಿಸ್ ಆಗೋಲ್ಲ. ಅವಕಾಶ ನೋಡ್ಕೊಂಡು ಎತ್ಬಿಡ್ತೀನಿ ನಿಮ್ಮನ್ನ. ರೀ, ಏನು ಹುಡುಕ್ತಾ ಇದ್ದೀರಾ? ಫೋನ್ ನಂಬರ್ ಯಾರ್ದು? ಅವಿನಾಶ್ ಅವ್ರದ್ದು. ಯಾಕೆ? ಫೋನ್ ಮಾಡಿ ಬಂದು ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಕ್ಕೆ. ಏನಕ್ಕೆ ಅಂತ ಅವ್ರು ಕೇಳಿದ್ರೆ? ನಡೆದಿದ್ದನ್ನೆಲ್ಲ ಹೇಳ್ತೀನಿ. ಏನಂತ ಹೇಳ್ತೀರಿ? ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿದ ಜಯಂತನ ಉಳಿಸಿ, ಅವಸರದಲ್ಲಿ ಏರ್ಪಾಟ್ ಮಾಡಿದ್ದ ಮದುವೆನ ನಿಲ್ಲಿಸಿ ನಮ್ಮನೆ ಮರ್ಯಾದೆನ ಕಾಪಾಡಿದ್ಲಲ್ಲ ಮಯೂರಿ, ಅಂಥವಳನ್ನ ನಮ್ಮನೆಯಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ತೀರಾ? ತಪ್ಪು ಮಾಡಿದ್ದು ಜಯಂತ, ಶಿಕ್ಷೆನ ಮಯೂರಿ ಕೊಡ್ತೀರಾ? ನಮ್ಮ ಹುಡುಗನ ತಪ್ಪನ್ನ ಮುಚ್ಚೋದಕ್ಕೆ ಮಯೂರಿ ಮೇಲೆ ಯಾತಿ ಕಳಂಕ ಹೊರಿಸ್ತೀರಿ? ವಿಶ್ವನಾಥರು ಅಂದ್ರೆ ನ್ಯಾಯ ಧರ್ಮ ಬಲ್ಲವರು. ಅವರು ಒಂದ್ಸಲ ತೀರ್ಮಾನ ತಗೊಂಡ್ರೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೋತಾರೆ. ನೀವದನ್ನ ಸುಳ್ಳು ಮಾಡಕ್ಕೆ ಹೊರಟಿದ್ದೀರಾ? ನಿಮ್ಮ ತಂಗಿ ಒಂದು ಮಾತು ಅನ್ಲು ಅಂತ ನಾನು ಮಾಡದಿರೋ ತಪ್ಪಿಗೆ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದ್ರಲ್ಲ, ಈಗ ನಾನು ಒಂದು ಮಾತು ಹೇಳ್ತೀನಿ. ನೀವೇನಾದರೂ ಮಯೂರಿನ ಈ ಮನೆಯಿಂದ ಕಳಿಸಿದ್ರೆ ಅದಕ್ಕೆ 1 ನಿಮಿಷಕ್ಕೆ ಮೊದಲು ನನ್ನ ಹೆಣ ನೀವು ನೋಡ್ತೀರಿ. ನನ್ನ ಸಾವಿಗೆ ಕಾರಣ ಬೇರೆ ಯಾರೂ ಅಲ್ಲ, ನೀವೇ ಆಗಿರ್ತೀರಿ.
ಅಮ್ಮ ಅಮ್ಮನ ಯಾವಳು ನಿಮ್ಮಮ್ಮ? ಹಾಗೆಲ್ಲ ಕರಿಬೇಡ ನೀನನ್ನ. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಹೋಗ ಆಚೆ. ನೀನ್ ನನ್ನ ಮಗನೂ ಅಲ್ಲ, ನಾನ್ ನಿನ್ನ ಅಮ್ಮನೂ ಅಲ್ಲ. ನನ್ನ ಮಗ ಅನ್ನಿಸ್ಕೊಂಡವನು ಒಬ್ಬ ಇದ್ದ ಅಷ್ಟೇ. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಂಗೆ ತುಂಬಾ ಸಂಕಟ ಆಗತ್ತಮ್ಮ. ಸಂಕಟ ಆಗತ್ತಪ್ಪ? ಸಂಕಟ ಆಗತ್ತಾ? ಆ ಸಂಕಟದಲ್ಲಿ ನಾನು ಸತ್ತೋಗಿದ್ದೀನಿ ಕಣೋ, ಸತ್ತೋಗಿದ್ದೀನಿ. ಗಂಡನ ಬೆಂಬಲ ಇಲ್ದೆ ಅಣ್ಣನ ಮನೇಲಿ ಬದುಕ್ತಿದ್ದೀನಿ ಕಣೋ ನಾನು. ಅವಮಾನ ಮಾಡಿದ್ದಾರೆ ಕಣೋ ನನಗೆ. ಎಷ್ಟೋ ಜನ ಅವಮಾನ ಮಾಡಿದ್ದಾರೆ ನನಗೆ. ತುಂಬಾ ಜನ. ತವ್ರ ಮನೆ ಸಾಕು ನಾಯಿ ಅಂತಂದ್ರು ನನ್ನನ್ನ. ಅವಮಾನಗಳ ನಡುವೆ ಸತ್ತು ಬದುಕ್ತಿದ್ದೀನಿ ಕಣೋ ನಾನು. ಸತ್ತು ಬದುಕ್ತಿದ್ದೀನಿ. ಯಾಕೆ ಗೊತ್ತಾ? ಮುಂದೆ ಒಂದಿನ ನನ್ನ ಮಗ ಒಂದ್ ದೊಡ್ಡ ಕೆಲ್ಸಕ್ಕೆ ಸೇರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಇದ್ದವ್ರ ಮನೆಯಿಂದ ನನ್ನ ಮುಕ್ತಿ ಕೊಡಿಸ್ತಾನೆ ಅನ್ನೋ ಭರವಸೆಯಿಂದ, ನನ್ನ ಮಗ ನನಗೆ ಆಸರೆ ಆಗ್ತಾನೆ ಅನ್ನೋ ಆಸೆಗಳಿಂದ ಮನೆಗಳನ್ನ ಸಹಿಸ್ಕೊಂಡು ಬದುಕ್ತಿದ್ದೀನಿ ಕಣು. ಗಂಡನ ಮೇಲೆ ನಂಬಿಕೆ ಕಳ್ಕೊಂಡಾಗ ತಾಯಿ ಮಕ್ಕಳನ್ನ ಅವಲಂಬಿಸ್ತಾಳೆ, ಅವ್ರನ್ನೇ ನಂಬ್ತಾಳೆ. ಆದ್ರೆ ನೀನು ನನ್ನ ನಂಬಿಕೆನೆಲ್ಲ ಹಾಳು ಮಾಡಿ ನನ್ನ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟಿಯಲ್ಲೋ. ನಿನ್ನಂತ ಮಗ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ನಿನ್ನಂತ ಮಗ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಹೋಗು ಹೋಗು ಆ ಮಯೂರಿ ಹಿಂದೆ. ಅವಳು ಕಾಯ್ತಾ ಇರ್ಬೋದು ನಿನ್ನ. ಹೋಗು. ನಿನ್ನ ಮಾತನ್ನ ನಾನು ಒಪ್ತೀನಮ್ಮ. ನೀನ್ ಹೇಗೆ ನನ್ನ ಕಣ್ಣಲ್ಲಿ ನಿನ್ನ ಭವಿಷ್ಯನ ನೆಮ್ಮದಿನ ನೋಡ್ತೀಯೋ ಅದೇ ರೀತಿ ನಾನು ಅವಳಲ್ಲಿ ನನ್ನ ಭವಿಷ್ಯ ನೋಡಿದೆ. ತಪ್ಪೇನಮ್ಮ? ಇಲ್ಲ ಕಣೋ, ಖಂಡಿತವಾಗ್ಲೂ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ವಯಸ್ಸಿನ ಹುಡುಗಿ ಮುಂದೆ ವಯಸ್ಸಾಗಿರೋ ಈ ತಾಯಿ ಎಲ್ಲಿಂದ ಕಾಣಿಸ್ತಾಳಪ್ಪ? ಎಲ್ಲಿಂದ ಕಾಣಿಸ್ತಾಳೆ? ಪ್ರೀತಿಸಿರೋ ಹುಡುಗಿ ಭವಿಷ್ಯ ಆಗ್ತಾಳೆ, ತಾಯಿ ಭೂತ ಆಗ್ತಾಳೆ. ಜಯಂತ, ನಿಜವಾಗ್ಲೂ ಅವಳನ್ನ ಮೆಚ್ಚಬೇಕಾಗಿರೋದೆ ಕಣೋ. ಖಾಲಿ ಕೈಯಲ್ಲಿ ಈ ಮನೆಗೆ ಬಂದು ತಾಯಿ ಮಗನ ಸಂಬಂಧನ ಸಮಾಧಿ ಮಾಡಿ ಅದ್ರ ಮೇಲೆ ಪ್ರೇಮಿಸೋದನ್ನ ಕಟ್ಟಿದಾಳೆ. ನಿಜವಾಗ್ಲೂ ಕಣೋ, ಅವಳನ್ನ ಮೆಚ್ಚಬೇಕಾದೆ ಕಣೋ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ ಅಮ್ಮ. ಅಮ್ಮ ಅನ್ಬೇಡ್ವೋ ತರಿದ್ರದವನೇ. ನಡಿಯ ಆಚೆ, ನಡಿಯ. ಅಪ್ಪ, ಮೀನಾಕ್ಷಿ, ಯಾರು ಇವನು? ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಇದೇನು ಮನೇನೋ ಪ್ರೀತಿ ಓಡೋದರ ಅಡ್ಡನೋ? ಹುಷಾರಾಗಿರ್ಬೇಕು ನೀನು. ಅಪ್ಪ ತುಂಬಾ ನೋವಾಗತ್ತಪ್ಪ, ಪ್ಲೀಸ್ ಈಗೆಲ್ಲ ಹೇಳ್ಬೇಡಿ. ವಿಷಯ ಅಂತೆ, ನೋವಂತೆ. ನೀನು ಬದುಕು ಹುಡುಕೊಂಡು ಮಂಗಳೂರು ಹೊರಟಾಗ ನಾನು ಇಷ್ಟತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನನ್ನ ಪ್ರಾಣನೇ ಹೋಗಿತ್ತು. ಈಗ ನಿನಗೆ ನೋವಾ? ನನ್ನನ್ನು ನಿಮ್ಮಮ್ಮನ್ನು ನಿನ್ನ ಪ್ರೀತಿಗೆ ಹರಾಜಾಕ್ಬಿಟ್ಟಲು. ಹೋಗೋದ್ರಿಂದ ಪ್ಲೀಸ್ ಅಪ್ಪ.